ಶಾಸಕ ಕೃಷ್ಣಪ್ಪ ಅವರಿಗಾಗಿ ಮಂತ್ರಿಗಿರಿ ತ್ಯಜಿಸಲು ಸಿದ್ಧ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿದ್ದಾರೆ. ಸಂಪೂರ್ಣ ನ್ಯೂಸ್ ಜೊತೆ ಮಾತನಾಡಿದ ಮಾಗಡಿ ಬಾಲಕೃಷ್ಣ ಅವರು, ಎಂ ಕೃಷ್ಣಪ್ಪ ನನಗೆ ಸೋದರ ಸಂಬಂಧಿ, ನನ್ನಿಂದ ಕೃಷ್ಣಪ್ಪ ಅವರಿಗೆ ಒಳ್ಳೆಯದಾಗುತ್ತೆ ಅಂದರೆ ಆಗಲಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಪದತ್ಯಾಗದ ಮುನ್ಸೂಚನೆ ಕೂಡ ಅವರು ನೀಡಿದ್ದಾರೆ. ಅಲ್ಲದೆ ಸಿಎಂ ಅನುಕೂಲ ಆಗುತ್ತೆ ಅಂದರೆ ಒಪ್ಕೊಳ್ತೀನಿ ಅಂತ ಹೇಳಿ ಸಚಿವ ಬಾಲಕೃಷ್ಣ ಹೇಳಿದ್ದಾರೆ. ನಮ್ಮ ಸೋದರತ್ತೆ ಮಗಳನ್ನೇ ಕೊಟ್ಟಿರೋದು ಕೃಷ್ಣಪ್ಪನವ್ರಿಗೆ. ನಮ್ಮ ಸೋದರತ್ತೆ ಮಗಳನ್ನ ನಮ್ಮ ತಂದೆ ತಂಗಿ ಮಗಳನ್ನೇ ಕೊಟ್ಟಿರೋದು ಕೃಷ್ಣಪ್ಪನವ್ರ ಮದುವೆ ಆಗಿರೋದು. ಪ್ರಿಯಾ ಕೃಷ್ಣನ ಕೂಡ ನಂಗೆ ಸೋದರ ಸಂಬಂಧಿ. ಇರಲಿ, ಅದೆಲ್ಲ ಬಿಡಿ, ಅದು ಬಿಡಿ ಬದಿಗೊಟ್ಟು ಏನಾರ ಮುಖ್ಯಮಂತ್ರಿಗಳು ಸರ್ಕಾರ ತೀರ್ಮಾನ ಮಾಡಿದ್ರೆ ನಾವಂತೂ ಎಲ್ಲದಕ್ಕೂ ರೆಡಿ ಇದ್ದೀವಿ. ಐತಪ್ಪ ಅವ್ರ ಅಭಿಪ್ರಾಯ ಹೇಳವ್ರೆ, ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಕನ್ಸಿಡರ್ ಮಾಡಿದ್ರೆ ಏನು ತೊಂದರೆ ಎಲ್ಲ ಮಾಡಲಿ, ನಾವು ಸ್ವಾಗತ ಬಯಸ್ತೀವಿ. ನಮ್ಮ ಪಕ್ಷದಲ್ಲಿ 100ಕ್ಕಿಂತ ಮೇಲ್ಪಟ್ಟು ಶಕ್ತಿ ಇರ್ತಕ್ಕಂಥ ಶಾಸಕರು ಗೆದ್ದವ್ರೆ. ಮಾಡೋಕ್ಕೆ ಅವಕಾಶ ಇರೋದು ಬರೀ 33ಕ್ಕೇನೆ. ಎಲ್ಲ ಒಂದು ಕಡೆ ಇವತ್ತು ಕೈ ತಪ್ಪಿದೆ ಅಂದರೆ ನಾಳೆ ಒಳ್ಳೇದಾಯ್ತದೆ ಅಂತ ನಮ್ಮ ಭಾವನೆಗಳು. ನಾಳೆ ಒಳ್ಳೇದಾಗ್ತದೆ, ಕಾಯ್ಬೇಕು. ರಾಜಕಾರಣದಲ್ಲಿ ಯಾರು ಕಾಯ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗ್ತದೆ. ಈಗ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ನಾನು ಅಧ್ಯಕ್ಷ ಆಗಿದ್ದೀನಿ, ನನಗೆ ಮುಖ್ಯಮಂತ್ರಿ ಕೊಡಿ ಅಂತ ಫೈಟ್ ಮಾಡಕ್ಕೆ ಆಯ್ತಿರ್ಲಿಲ್ವಾ? ಅವರು ಮುಖ್ಯಮಂತ್ರಿ ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ಹೈಕಮಾಂಡು ಮತ್ತೆ ನಮ್ಮ ಸಿದ್ದರಾಮಣ್ಣವರ ಮನವೊಲಿಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ವಾ? ಹಂಗೆ ಇವತ್ತೇನೋ ಏನೋ ತೊಂದರೆ ಆಗೋದ್ರೆ ನಾಳೆ ಒಳ್ಳೇದಾಯ್ತದೆ ಅಂತ ಅರ್ಥ. ನಾಳೆ ಒಳ್ಳೇದಾಗ್ಬೋದು ನಮ್ಗೆಲ್ಲರಿಗೂ. ಯಾಕೆ ನಾವು ಆ ಥರ ಬೀಳ್ಬೇಕು? ಪಕ್ಷಕ್ಕೆ ಅನುಕೂಲ ಆಯ್ತದೆ ಅಂತಂದ್ರೆ ನಮ್ದೇನು ತಕರಾರಿಲ್ಲ. ಬಹಳ ಸಂತೋಷದಿಂದ ಆ ತೀರ್ಮಾನಕ್ಕೆ ಒಪ್ಕೊಂತೀನಿ. ಯಾವುದೇ ಒಂದು ಅಸಮಾಧಾನ ಇಲ್ಲ, ಭಿನ್ನಮತ ಇಲ್ಲ. ಈ ಅಸಮಾಧಾನ ಇದ್ರೆ ಯಾಕೆ ಒಪ್ಕೋತಿದ್ದೆ ನಾನು? ಭಿನ್ನಮತ